ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಬೆಂಗಳೂರಿನಲ್ಲಿ ನಡೆದ ಕಾಲ್ ತುಳಿತ, 11 ಜನರ ಸಾವು. ಇದು ರಾಜಕೀಯವಾಗಿ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅನ್ನೋದು ಇವತ್ತು ನೋಡೋಣ. ಒಂದು ಇಂಡಿವಿಜುವಲ್ ಆದ ವೈಯಕ್ತಿಕವಾಗಿ ನಾಯಕರ ಮೇಲೆ ಬೀರಿದ ಪರಿಣಾಮ ಒಂದು ಕಡೆ ಆದರೆ, ಪಕ್ಷಗಳ ಮೇಲೆ ಬೀರಿದಂಥ ಪರಿಣಾಮ, ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಯಾವ ರೀತಿ ಇದು ಪರಿಣಾಮವನ್ನು ಉಂಟು ಮಾಡಿತು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡಿತು, ಹಾಗೆಯೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಇದು ಒಂದು ಪಾರ್ಟ್. ಇನ್ನೊಂದು ಕಡೆ BJPಯ ಮೇಲೆ ಇದರ ಬೀರಿದ ಪರಿಣಾಮ ಏನು, ಯಾವ ರೀತಿ, JDS ಮೇಲೆ ಬೀರಿರುವ ಪರಿಣಾಮ ಯಾವ ರೀತಿ. ಒಂದು ಗಿವನ್ ಸರ್ಕಮ್ಸ್ಟಾನ್ಸಸ್ನಲ್ಲಿ, ಒಂದು ಘಟನೆಯ ನಡೆದಂಥ ಸಂದರ್ಭದಲ್ಲಿ ಒಂದು ರಾಜಕೀಯ ಪಕ್ಷ ಇದನ್ನು ಹೇಗೆ ಬಳಸಿಕೊಳ್ಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಪ್ರತಿಪಕ್ಷಗಳಿಗೆ ಇದೊಂದು ಅತಿ ದೊಡ್ಡ ಅಸ್ತ್ರ. ಆದರೆ ಈ ಅಸ್ತ್ರವನ್ನು ಬಳಸುವುದು ಗೊತ್ತಿರಬೇಕು. ಇದುವರೆಗೆ ನೋಡಿದರೆ BJP ಈ ಒಂದು ಅಸ್ತ್ರವನ್ನು ಬಳಸಿಕೊಳ್ಳುವಲ್ಲಿ ವಿಫಲ ಆಗಿದೆ. ಒಂದು ಪರಿಪೂರ್ಣವಾದ ಪ್ರತಿಪಕ್ಷವಾಗಿ ಕೆಲಸ ಮಾಡದಂತೆ ಕಾಣ್ತಾ ಇಲ್ಲ, ಮಾಡ್ತಾ ಇರುವಂತೆ ಕಾಣ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಒಂದು ಅಧ್ಯಯನಶೀಲತೆ ಕೊರತೆ ಕಾಣುತ್ತೆ. ಅದರ ಜೊತೆಗೆ ಇಡೀ ಘಟನೆಗೆ ಸಂಬಂಧಪಟ್ಟಂಥದ್ದು ಪ್ರತಿಪಕ್ಷದ ಒಳ ಮಾಹಿತಿಗಳನ್ನು ತೆಗೆದುಕೊಂಡು, ಆ ಮಾಹಿತಿಯನ್ನು ತೆಗೆದುಕೊಂಡು ತಮ್ಮ ಕೇಸನ್ನು ಡೆವಲಪ್ ಮಾಡ್ತಾ ಹೋಗಬೇಕು. ಎಲ್ಲ ಮಾರ್ಕೆಟ್ನಲ್ಲಿ ಮಾತಾಡಿದರೆ ಅವ್ರಿಗೆ ಪ್ರತಿಪಕ್ಷ ಅಂತ ಅನ್ನಲ್ಲ. ಕರ್ನಾಟಕದಲ್ಲಿ ಪ್ರತಿಪಕ್ಷದ ಇತಿಹಾಸ ಗಮನಿಸಿದರೆ ಆ ರೀತಿ ಅಧ್ಯಯನಶೀಲ ಮನಸ್ಥಿತಿಯವರು ಇದ್ದಾರೆ. ಬಟ್ ಇಟ್ಸ್ ಲ್ಯಾಕಿಂಗ್ ನಾವ್. ಇವತ್ತಿನ ಲೀಡರ್ಶಿಪ್ಗೆ ಅಧ್ಯಯನಶೀಲತೆ ಇಲ್ಲ. ಆದ್ದರಿಂದ ಇವರು ಪರಿಣಾಮಕಾರಿಯಾಗಿ ಈ ವಿಚಾರವನ್ನು, ಈ ಅಸ್ತ್ರವನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನು JDSಗೆ ಸಾಧ್ಯ ಇತ್ತು. JDS ವರಿಷ್ಠರು ಹಾಗೆಯೇ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರಿಗೆ ಇನ್ಫಾರ್ಮೇಷನ್ಗಳು ಬರ್ತವೆ. ಯಾಕಂದರೆ ವಿಧಾನಸೌಧದಲ್ಲಿ ಏನಾದರೂ ಕೂಡ ಬೇರೆ ಬೇರೆ ಇನ್ಫಾರ್ಮೇಷನ್ಗಳು ಕುಮಾರಸ್ವಾಮಿ ಅವರು ಬಂದಾಗ ಇನ್ನೊಬ್ಬರಿಗೆ ಸಿಗಲ್ಲ, ಆ ರೀತಿ ಇನ್ಫಾರ್ಮೇಷನ್ಗಳು ಸಿಗ್ತವೆ. ಆದರೆ ಅವರ ಎಜೆಂಡಾ ಫಿಕ್ಸ್ ಆಗಿದೆ ಅಂತ. ಅವರು ಈ ಇಡೀ ಪ್ರಕರಣವನ್ನು ಕೇವಲ ಇಬ್ಬರ ಮೇಲೆ ದಾಳಿ ಮಾಡೋದಕ್ಕೆ, ಸ್ಪೆಷಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ನಂತರ ಮುಖ್ಯಮಂತ್ರಿಗಳು, ಅದನ್ನು ಬಳಸೋದಕ್ಕೆ ಸೀಮಿತ ಆಗಿದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಯಶಸ್ಸು ಆಗ್ತಾರೆ ಅನ್ನೋದು ಇದು ದಟ್ಸ್ ಅ ಬಿಗ್ ಕ್ವೆಶ್ಚನ್. ಬಟ್ ಇದುವರೆಗೆ ಆಗಿದೆ ಬೇಡ. ಈಗ ಆಡಳಿತ ಪಕ್ಷಕ್ಕೆ ಬಂದೆ. ಇದು ಮೊದಲು ಮುಖ್ಯಮಂತ್ರಿಗಳ ಮೇಲೆ ಆಗುವ ಪರಿಣಾಮ. ಫಸ್ಟ್ ಟೈಮ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ಆದಮೇಲೆ ಈ ಸಂದರ್ಭವನ್ನು ಗಮನಿಸಿದರೆ ಸಿದ್ದರಾಮಯ್ಯನವರು ದುರ್ಬಲ ಮುಖ್ಯಮಂತ್ರಿ ಅಂತ ಗೋಚರಿಸೋದಕ್ಕೆ ಫಸ್ಟ್ ಟೈಮ್ ಪ್ರಾರಂಭ ಆಯಿತು. ಅವರೆಂದು ದುರ್ಬಲ ಮುಖ್ಯಮಂತ್ರಿ ಅಲ್ಲ. ಅವರ ಬದ್ಧತೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಅವರು ಕಠಿಣವಾದ ತೀರ್ಮಾನಗಳನ್ನು ತೆಗೆದುಕೊಂಡವರು. ಆದರೆ ಈ ಬಾರಿ ಅವರು ಒಂದು ದುರ್ಬಲ ಮುಖ್ಯಮಂತ್ರಿಯಾಗಿ ಕಂಡಿದ್ದು ಒಂಥರ ಪ್ಯಾನಿಕ್ ಆದಂತೆ ಕಾಣ್ತಾರೆ. ಒಬ್ಬ ರಾಜಕಾರಣ ಇವತ್ತು ಪ್ಯಾನಿಕ್ ಆಗಬಾರದು. ಯಾಕೆಂದರೆ ಪ್ಯಾನಿಕ್ ಆದ ತಕ್ಷಣ ನಿಮ್ಮ ವಿಚಾರ ಶಕ್ತಿ ಇದೆಯಲ್ಲ, ಅದು ಹೊರಟೋಗುತ್ತೆ. ಎರಡನೇದಾಗಿ ಅವರಿಗಿರುವ ಗೊಂದಲ, ಈಗ ಯಾರ ಮಾತನ್ನು ಕೇಳೋದು, ಯಾರ ಮಾತನ್ನು ಕೇಳದೇ ಇರುವುದು ಅನ್ನೋ ಸ್ಥಿತಿಗೆ ಮುಖ್ಯಮಂತ್ರಿಗಳು ಬಂದಂತೆ ಕಾಣುತ್ತೆ. ಅದರಿಂದ ಅವರು ಹೆಚ್ಚು ದುರ್ಬಲ ಮುಖ್ಯಮಂತ್ರಿಯಾಗಿ ಈಗ ಕಾಣ್ತಾ ಇದ್ದಾರೆ. ಅವರಿಗೆ ಇಡೀ ಈ ಸಿಚುವೇಶನ್ ಏನಿದೆ, ಈ RCB ಗೆದ್ದಿದ್ದು ಟ್ರಾಫಿಯನ್ನು ನಂತರ ಎಲ್ಲ ಬೆಳವಣಿಗೆಯಲ್ಲೂ ಒಂದು ಡಿಸಿಸಿವ್ ಆದ ತೀರ್ಮಾನವನ್ನು ಅವ್ರು ತಗೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ. ಅದಕ್ಕೆ ಕಾರಣ ಅವರು ಸುತ್ತಮುತ್ತಲು ಇದ್ದವರೇ ಒಂದು ರೀತಿಯಲ್ಲಿ ಕಲ್ಪ್ರಿಟ್ ಆಗಿದ್ದು. ಆದ್ದರಿಂದ ಅವರು ಅದನ್ನು ಸರಿಪಡಿಸೋದಕ್ಕೆ ಭಾಳ ಕಠಿಣವಾದ ನಿಲುಮೆಯನ್ನು ತೆಗೆದುಕೊಂಡಿದ್ದೇನಂತ ಪ್ರದರ್ಶನ ಮಾಡೋದಕ್ಕೆ ಹೊರಟರು. ಅದು ಬೂಮ್ರ್ಯಾಂಗ್ ಆಯಿತು. ಪೊಲೀಸ್ ಅಧಿಕಾರಿಗಳನ್ನು ಮೇಲೆ ತೆಗೆದುಕೊಂಡ ಕ್ರಮವನ್ನು ಈ ನಾಡಿನ ಜನತೆ ಅದನ್ನು ಸ್ವೀಕರಿಸಿದ ಬಗೆ ಇದೆಯಲ್ಲ, ಅದು ಸರಿಯಾದುದಲ್ಲ ಅನ್ನುವಂಥ ಕಾರಣ. ಒಬ್ಬ ಅಧಿಕಾರಿ ಹಿಂದೆ ಅವರ ಇತಿಹಾಸ ಜನ ನೋಡಿರ್ತಾರೆ. ನೋಡಿ, ದಯಾನಂದ ಬಗ್ಗೆ ಅಂಥ ಒಂದು ಒಳ್ಳೆಯ ಅಭಿಪ್ರಾಯ ಕರ್ನಾಟಕ ಜನರಲ್ಲಿ ಇತ್ತು. ಅವರ ಮೇಲೆ ಕ್ರಮ ಕೈಗೊಂಡಿದ್ದು. ಅದು ಸಿದ್ದರಾಮಯ್ಯನವರು ಯಾವ ಕಾರಣದಿಂದ ಅದನ್ನು ಮಾಡಿದ್ರು ಅನ್ನೋ ಪ್ರಶ್ನೆ ಶುರುವಾಯಿತು. ಅವರು ದುರ್ಬಲರಾಗಿ ಕಂಡರು. ಆದರೆ
ತಮ್ಮ ರಾಜಕೀಯ ಕಾರ್ಯದರ್ಶಿಯನ್ನು ಸ್ಯಾಕ್ ಮಾಡಿದ್ರು. ಎವ್ರಿಥಿಂಗ್ ಈ ಡಿಡ್. ಆದರೆ ಇಡೀ ಈ ಒಂದು ಬೆಳವಣಿಗೆಯಲ್ಲಿ ಒಂದು ಸ್ಪಷ್ಟತೆ ಅವರ ಇದರಲ್ಲಿ ಒಂದು ದೃಢತೆ ಕಾಣ್ತಾ ಇಲ್ಲ. ಬಟ್ ಈಸ್ ಲುಕ್ಸ್ ಏನೋ ಅದು ರಾಜಕೀಯವಾಗಿ ಯಾವ ಪರಿಣಾಮ ಬೀರುತ್ತೆ ಸಿದ್ದರಾಮಯ್ಯ ಅಂದರೆ ಬಿಡಿ, ಅವ್ರು ಏನಿದ್ರು ಇದು ಕೊನೆಯ ಇನ್ನಿಂಗ್ಸ್ ಅಂತ. ಈ ಕೊನೆಯ ಇನ್ನಿಂಗ್ಸ್ನಲ್ಲಿ ಅವರು ಹೀಗಾಗಬಾರ್ದಿತ್ತು ಅಂತ ನಂಬಿದವನ್ನ. ಯಾಕೆಂದರೆ ಇದು ಜೀವನದಲ್ಲೇ ಹಾಗೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿ ಯಾವುದೋ ಹೀಗೆ ಹೊಡೆಸ್ಕೊಡ್ತೋಗೋಣ ಆ ಒಳ್ಳೆ ಕೆಲಸ ಎಲ್ಲ ಜನ ಮರ್ತ್ಬಿಡ್ತಾರೆ. ಜನರ ಮನಸ್ಥಿತಿನೇ ಹಾಗೆ. ಸೊ ಆದ್ದರಿಂದ ಕರ್ನಾಟಕದ ಅತ್ಯುತ್ತಮ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾದವರು ಅವರ ತಮ್ಮ ಕೊನೆಯ ಇನ್ನಿಂಗ್ಸ್ನಲ್ಲಿ ಹೀಗಾದದ್ದು. ಸೊ ಇದು ಒಂದು ಅವರ ದೌರ್ಬಲ್ಯ ಪ್ರಕಟಗೊಂಡಿದ್ದು, ಎರಡು ಬಹಳ ಸ್ಪಷ್ಟವಾಗಿ ಅವರ ಇನ್ನಿಂಗ್ಸ್ ಈ ರೀತಿ ಮುಕ್ತಾಯ ಆಗಕೂಡದು ಅಂತ ಬಯಸುವವನ್ನ. ಸೊ ಬಟ್ ದಟ್ ಈಸ್ ಹ್ಯಾಪ್ನಿಂಗ್ ಒಂದು. ಸೊ ಈ ಕಮಿಂಗ್ ಟು ದ ಪಾಯಿಂಟ್, ಡಿ ಕೆ ಶಿವಕುಮಾರ್. ಸೊ ಅದನ್ನು ಹೇಳುವುದಕ್ಕಿಂತ ಮೊದಲು ನಾನು ನಿಮಗೆ 2 ದಿನಗಳ ಹಿಂದೆ ನಡೆದಂಥ ಸಚಿವ ಸಂಪುಟ ಸಭೆಯ ಕೆಲವು ಇನ್ನರ್ ಅಂಶಗಳನ್ನು ತಮ್ಮ ಗಮನಕ್ಕೆ ತರಬೇಕು. ಅಂದರೆ ಈ ಬೆಂಗಳೂರಿನ ಈ ದುರಂತ ನಡೆದ ಮೇಲೆ ಮೊದಲ ಸಚಿವ ಸಂಪುಟ ಸಭೆ ಅದು. ಆ ಸಭೆಯಲ್ಲಿ ಹಲವು ಸಚಿವರು ಇದಕ್ಕೆ ಇಬ್ಬರನ್ನು ಅವರು ಅಟ್ಯಾಕ್ ಮಾಡಿದರು. ಒಬ್ಬರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದಂಥ ಗೋವಿಂದರಾಜು, ಇನ್ನೊಬ್ಬರು ಡಿ ಕೆ ಶಿವಕುಮಾರ್. ಹಲವು ಸಚಿವರುಗಳು ಇವರಿಬ್ಬರನ್ನು ಭಾಳ ತರಾಟೆಗೆ ತೆಗೆದುಕೊಂಡ ರೀತಿಯಲ್ಲಿ ಮಾತನಾಡಿದ್ರು ಅನ್ನುವ ಇನ್ನರ್ ವರದಿಗಳು ತಿಳಿಸ್ತವೆ. ಡಿ ಕೆ ಶಿವಕುಮಾರ್ ಅವರು ಈ ಘಟನೆ ನಡೆದ ಮೇಲೂ ಕೂಡ ಅವರು ಸ್ಟೇಡಿಯಂಗೆ ಹೋದದ್ದು, KSA ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋದದ್ದು, ಅಲ್ಲಿ ಟ್ರಾಫಿಯನ್ನು ಒಂದು ಕಡೆ ಹೆಣ ಬಿದ್ದಿತ್ತು. ಇದು ಬಹಳ ಜನ ಸಚಿವರುಗಳಿಗೆ ಬೇಸರ ಆಗಿದೆ. ಡಿ ಕೆ ಹೀಗೆ ಮಾಡಬಾರ್ದಾಗಿತ್ತು ಅನ್ನುವ ಮಾತನ್ನು ಹಲವು ಸಚಿವರುಗಳು ಹೇಳ್ತಿದ್ದಾರೆ. ಅದರ ಬಗ್ಗೆ ಆಕ್ಷೇಪ. ಇನ್ನು ಇವರು ಯಥಾಕಿ ಅಂತಲೇ ಹೇಳಿದ್ರು ಯಾರನ್ನ, ಸನ್ಮಾನ್ಯ ಗೋವಿಂದರಾಜು ಅವ್ರನ್ನ. ಸೊ ಈ ಸಚಿವ ಸಂಪುಟ ಸಭೆ ನಡೆದ ಮೇಲೆ ಇನ್ನೊಂದು ಮಹತ್ವದ ಸಭೆ ನಡೀತಂತೆ. ಆ ಸಭೆಗೆ ಇವರು ಬಂದಿದ್ದರು ಅಂತ ಹೇಳಲಾಗ್ತಾ ಇದೆ. ಗೋವಿಂದರಾಜು ಅವರು ತಕ್ಷಣ ಉಳಿದವರು ಸಚಿವರೆಲ್ಲ ಒತ್ತಾಯ ಮಾಡಿ ಅವ್ರು ಹೊರಗೆ ಕಳಿಸೋರು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಭಾಳ ಕ್ಲಿಯರ್, ಟಾರ್ಗೆಟ್ ನಂಬರ್ 1 ಇಸ್ ಗೋವಿಂದರಾಜು, ಟಾರ್ಗೆಟ್ ನಂಬರ್ 2 ಡಿ ಕೆ ಶಿವಕುಮಾರ್. ಶಿವಕುಮಾರ್ ಅವರು ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಇದೆಯಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗೆ ಬೇಸರ ಇದೆ. ಸೊ ಒಬ್ಬರು ಓವರ್ ಆ್ಯಕ್ಟ್, ಇನ್ನೊಬ್ಬರು ಆ್ಯಕ್ಟಿಂಗೇ ಇಲ್ಲ ಅನ್ನೋ ಸಿಚುವೇಶನ್ನೇ. ಒಂದು ಸಿದ್ದರಾಮಯ್ಯ ಒಂಥರ ಆ್ಯಕ್ಷನ್ನೇ ಇಲ್ಲ, ಆ್ಯಕ್ಟ್ ಇಲ್ಲ, ಒಂಥರ ನಿಷ್ಕ್ರಿಯರಾದಂತೆ ಬಿಹೇವ್ ಮಾಡಿದ್ದು. ಉಪಮುಖ್ಯಮಂತ್ರಿಗಳು ಎಲ್ಲದೂ ನನ್ನದೇ, ನಾನೇ ಅನ್ನುವಂಥದ್ದು ಅವರ ಅಪ್ರೋಚ್. ಇದಕ್ಕಿದ್ದಾಗ ಒಬ್ಬರು ಸಚಿವರು ಹೇಳ್ತಾ ಇದ್ದದ್ದು, ಇವರು ಇದ್ದಕ್ಕಿದ್ದಾಗ ಇಳಿದುಬಿಟ್ಟು ವಿಮಾನ ನಿಲ್ದಾಣಕ್ಕೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣಕ್ಕೆ ಹೋಗಿ ಆ ತಂಡವನ್ನು ಸ್ವಾಗತಿಸ್ತಾರೆ ಅಂದರೆ ಅದು ಪ್ರೈವೇಟ್ ಫ್ರ್ಯಾಂಚೈಸಿ, ಅದು ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡುತ್ತಾ ಇಲ್ಲೋ ಅನ್ನೋದು ಪ್ರಶ್ನೆ. ಆದರೆ ಇವರು ಒಂಥರ ಆ ಟೀಮಿನ ಬೆಂಗಾವಲು ಪಡೆಯ ಹಾಗೆ ಇದು ಮಾಡಿದ್ರು. ಇದನ್ನು ಸ್ವೀಕಾರಾರ್ಹವಲ್ಲ ಅಂತ ಅನ್ನೋದು ಸಚಿವರೊಬ್ಬರು ಹೇಳಿಕೆ. ಸೊ ಈ ರೀತಿಯ ಅಭಿಪ್ರಾಯಗಳು ಕಾಂಗ್ರೆಸ್ ಒಳಗಡೆ ಉಂಟಾದದ್ದು. ಸೊ ವಾಟ್ ಐ ಟೋಲ್ಡ್ ಯು, ದಟ್ಸ್ ಓವರ್ ಆ್ಯಕ್ಟ್ ಅಂತ. ಅಂದರೆ ಒಬ್ಬ ಉಪಮುಖ್ಯಮಂತ್ರಿ ಆದವರು ಹೇಗೆ ಇರಬೇಕಿತ್ತು ಅದನ್ನೇ ಮೀರಿ ಓವರ್ ಆಗಿ ಆ್ಯಕ್ಟ್ ಮಾಡಿ ಎಲ್ಲವನ್ನೂ ತನ್ನದೇ, ನನ್ನಿಂದ ಎಲ್ಲ, ನಾನೇ ಮಾಡ್ತಿದ್ದೀನಿ ಅನ್ನುವ ಸ್ಥಿತಿಗೆ ಹೋದದ್ದು. ಮುಖ್ಯಮಂತ್ರಿಗಳು ನನಗೇನೂ ಸಂಬಂಧ ಇಲ್ಲ, ನಾನು ಅನ್ನೋ ರೀತಿ ಇದ್ದದ್ದು. ಈ ವೈರುಧ್ಯಗಳು ಅಂತ, ಈ ವೈರುಧ್ಯಗಳು ಉಂಟಾದದ್ದು ಅದು ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಪರಿಣಾಮ ಈ ವೈರುಧ್ಯದಿಂದ ಅಂತ. ಒಂದು, ಕಾಂಗ್ರೆಸ್ ಪಕ್ಷ ಏನಿದೆ ಅದರ ಇಮೇಜ್ ಏನು ಲಾಸ್ ಆಗಿದೆ ಅದನ್ನು ಮತ್ತೆ ಪಡೆದುಕೊಳ್ಳುವುದು ಈಗ ಅಷ್ಟು ಸುಲಭ ಅಲ್ಲ. ಈ ಘಟನೆ ನಡೆಯುವುದಕ್ಕಿಂತ ಮೊದಲವರೆಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಇಮೇಜ್ ಇತ್ತು, ಅವರು ಮಾಡಿರುವ ಒಳ್ಳೆ ಕೆಲಸಗಳಿತ್ತು, ಗ್ಯಾರಂಟಿ ಅಂಥ ಕಾರ್ಯಕ್ರಮಗಳು ಇನ್ನೊಂದು ಎಲ್ಲ ಇತ್ತು. ಆದರೆ ಈ ಒಂದು ಹಗರಣ ನಡೆದ ಮೇಲೆ, ಈ ಒಂದು ದುರ್ಘಟನೆ ನಡೆದ ಮೇಲೆ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಡೌನ್ ಆಗ್ತಾ ಹೋಯಿತು. ಅದರಂತೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಇಮೇಜಿಗೆ ಭಾಳ ಬಹುದೊಡ್ಡ ಹಾನಿ ಉಂಟಾಗಿದೆ. ಸೊ ಸಿದ್ದರಾಮಯ್ಯ ಓಕೆ, ಇನ್ನು ನಾನು ಹೇಳಿದೆ ಕೊನೆ ಇನ್ನಿಂಗ್ಸ್ ಓಕೆ ಫೈನ್ ನೋಡ್ಬಿಡೋಣ ಅಂತಿರ್ಬೋದು. ಆದರೆ ಡಿ ಕೆಗೆ ಭಾಳ, ಯಾಕೆಂದರೆ
ಅವರು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಅವರು ತಮ್ಮ ಈ ಕನಸು, ಮುಖ್ಯಮಂತ್ರಿ ಆಗುವ ಕನಸಿಗೆ ನೀರೆರೆದು ಅದನ್ನು ಬೆಳೆಸಿಕೊಂಡು ಬಂದವರು. ಅದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಪಕ್ಷವನ್ನು ಸಂಘಟಿಸಿದ್ರಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್ ದುಡ್ಡಿಲ್ಲದ ಕಾಂಗ್ರೆಸ್ ಪಕ್ಷಕ್ಕೆ ನೀರಿನ ಹೊಳೆಯಂತೆ ದುಡ್ಡನ್ನು ಹರಿಸಿದವರು ಡಿ ಕೆ ಶಿವಕುಮಾರ್. ನಾಟ್ ಓನ್ಲಿ ಇನ್ ಕರ್ನಾಟಕ, ಈ ದೇಶದಲ್ಲಿ ಎಲ್ಲೇ ಚುನಾವಣೆ ಆಗಲಿ ಅವರು ಆ ಚುನಾವಣೆಗೆ ಹೋಗಿ ಪ್ರಚಾರ ಮಾಡಿ ಸಂಪನ್ಮೂಲವನ್ನು ಒದಗಿಸಿ ಎಲ್ಲವನ್ನು ಮಾಡಿದವರು ಡಿ ಕೆ ಶಿವಕುಮಾರ್. ಅವರು ಹಾಗೆ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬಂದವರು. ಅವರ ಬದುಕಿನಲ್ಲಿ ಏನಾಗಿದೆ, ಎಲ್ಲ ಆಯಿತು, ಲಾಸ್ಟ್ ಚೀಫ್ ಮಿನಿಸ್ಟರ್ ಅಂತ. ಸೊ ಆ ಮುಖ್ಯಮಂತ್ರಿಯಾಗುವ ಕಾತುರ ಅವರ ಒಳಗಡೆ ಇತ್ತು ಅಂತ ಕಾಣುತ್ತೆ. ಆದ್ದರಿಂದ ಮನುಷ್ಯ ಓವರ್ ಆ್ಯಕ್ಟ್ ಮಾಡೋದಕ್ಕಿಂತ ಕಾರಣಗಳಿರ್ತವೆ ಅಂತ. ಆ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನಾನು ತೋರಿಸ್ಬೇಕು, ನನ್ನ ಇಮೇಜು, ಇದನ್ನೆಲ್ಲ ನೋಡಿ ಅವರು ಲೆಕ್ಕಾಚಾರ ಹಾಕಿದ್ರು. ಬಟ್ ಬದುಕಿನಲ್ಲಿ ಎಲ್ಲರ ಬದುಕಿನಲ್ಲೂ ಲೆಕ್ಕಾಚಾರಗಳು ಸರಿ ಆಗಲ್ಲ. ಲೆಕ್ಕಾಚಾರ ನಾವು ಹಾಕಿರ್ತೀವಿ, ನಮ್ಮದೊಂದು ಲೆಕ್ಕಾಚಾರ ಆಗಿರುತ್ತೆ. ಆದರೆ ಈ ಪ್ರಕೃತಿದು ಇನ್ನೊಂದು ಲೆಕ್ಕಾಚಾರ ಇರುತ್ತೆ. ಈ ಪ್ರಕೃತಿಗೆ ನೀವು ದೇವರು ಅನ್ನಿ, ರಾಮ ಅನ್ನಿ, ಕೃಷ್ಣ ಅನ್ನಿ, ಅಲ್ಲ ಅನ್ನಿ, ಯೇಸು ಅನ್ನಿ, ಯಾವ ಹೆಸರಿನಲ್ಲೂ ಕರಿ, ದಟ್ ಡಸಂಟ್ ಮೀನ್ ಎನಿ ಡಿಫರೆನ್ಸ್ ಎಟ್ ಆಲ್. ನನಗೆ ನೀವು ಅಲ್ಲ ಅಂದರೂ ಒಂದೇ, ರಾಮ ಅಂದರೂ ಒಂದೇ, ಯೇಸು ಅಂದರೂ ಒಂದೇ, ಶಿವ ಅಂದರೂ ಒಂದೇ, ನನಗೆ ವ್ಯತ್ಯಾಸ ಇಲ್ಲ. ಎಲ್ಲ ದೇವರು ಒಂದೇ, ಹೆಸರು ಬೇರೆ ಅಷ್ಟೇ. ಸೊ ಈ ಪ್ರಕೃತಿ ಅಥವಾ ಈ ದೇವರು ಅನ್ನೋ ಏನಂದರೆ ಅವ್ರದ್ದು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅಂತ. ವೆನ್ ಯು ಓವರ್ ಆ್ಯಕ್ಟ್ ದೆನ್ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವ ತರಾತುರಿಯಲ್ಲಿ ಓವರ್ ಆ್ಯಕ್ಟ್ ಮಾಡಿದ್ರು ಅನಿಸುತ್ತೆ. ಈಗ ಈ ಓವರ್ ಆ್ಯಕ್ಷನ್ನಿಂದಾಗಿ ಎರಡು ರೀತಿಯ ಪರಿಣಾಮಗಳಾಗ್ತವೆ. ಒಂದು, ಕಾಂಗ್ರೆಸ್ ಹೈಕಮಾಂಡ್ ಈಗ ಇದರ ಯಾವುದಾದ್ರೂ ಹೊರಗಡೆ ಕಮಿಟಿಗಳು ಇನ್ನೊಂದು ಮತ್ತೊಂದು ಏನು ಬೇಕಾದರೂ ಮಾಡಲಿ ಬಿಡಿ ಸ್ವಾಮಿ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇವಾಗ ವರದಿ ಕೇಳಿದೆ KPCCಯಿಂದ, ಎಲ್ಲ ನಿಜ. ಆದರೆ ನೀವು ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇದ್ದಾರೆ ಅಂತ ಆದರೆ ಇರಬೇಕು ಅಂತಾದರೆ ಅದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮಾತ್ರ. ಆದ್ದರಿಂದ ಈಗ ಇಬ್ಬರೂ ಇಂತಹ ಕಾಲು ತುಳಿತ ಸಾವಿನ ಘಟನೆಗೆ ರಿಸ್ಪಾನ್ಸಿಬಲ್ ಅಂತಾದರೆ ಅದರಲ್ಲಿ ಕಾಂಗ್ರೆಸ್ ಒಬ್ಬರನ್ನು ತೆಗೆದು ಇನ್ನೊಬ್ಬರನ್ನು ಮುಖ್ಯಮಂತ್ರಿ ಮಾಡೋಕ್ಕಾಗಲ್ಲ ಹೈಕಮಾಂಡ್. ಅಂದರೆ ಇಮೇಜ್ ಹ್ಯಾಸ್ ಇಬ್ಬರ ಮೇಲೂ ಕೂಡ ಈಗ ಅವರು ಜವಾಬ್ದಾರಿಯನ್ನು ಹೋಗಬೇಕು ಸರ್ಕಾರದಲ್ಲಿದ್ದವರು. ಆದ್ದರಿಂದ ನೀವೀಗ ಇನ್ನೊಂದು 2-3 ತಿಂಗಳ ಹೋದ ತಕ್ಷಣ ಮುಖ್ಯಮಂತ್ರಿ ಚೇಂಜ್ ಮಾಡ್ತೀನಿ ಅಂತ ಆದ್ರೂ ಮಾಡೋಕ್ಕೆ ಹೋದ್ರೂ ಆಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡೋದು ಮೊದಲಿನಷ್ಟು ಸುಲಭ ಆಗಲ್ಲ ಇದು. ಆದ್ದರಿಂದ ಈ ಆಪ್ಷನ್ ಬಹುಮಟ್ಟಿಗೆ ಕ್ಲೋಸ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಈಗ ಈ ಇಮೇಜ್ ಲಾಸ್ ಆಗಿರೋದು ಸರಿಪಡಿಸೋದಕ್ಕೆ ಇನ್ನೇನೋ ಒಂದು ದಾರಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಹುಡುಕಬೇಕಾಗುತ್ತೆ. ಸಿದ್ದರಾಮಯ್ಯ ನಿವೃತ್ತಿ ಅಂಚಿನಲ್ಲಿದ್ದಾರೆ, ಏನೇ ಅನ್ನಿ ನಿಮಗೆ ವಯಸ್ಸು ಪಾಪ ಅವರು ಬಿಡಿ, ಆ ಕಾರಣಕ್ಕೂ ಇರ್ಬೋದು. ಸ್ವಲ್ಪ ವಯಸ್ಸಾದ ಮನುಷ್ಯ ನಿಷ್ಕ್ರಿಯ ಕಾಣ್ತಾನೆ, ನಿಷ್ಕ್ರಿಯ ಆಗಿರ್ಬೋದು. ಮತ್ತು ಇಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಇರೋವರೆಲ್ಲ ಆಟ ಆಡಿಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ, ಅದು ಇರ್ಬೋದು. ಅವ್ರು ಸುತ್ತಮುತ್ತಲು ಇರುವವರು. ಅದಕ್ಕೆ ನಾನು ನಿನ್ನೆ ಮಾತಾಡ್ಬೇಕಾದ್ರೆ ಹೇಳಿದೆ, ನಾವು ನಮ್ಮ ಯಾರ ಜೊತೆ ಇರ್ತೀವಿ ಅನ್ನೋದು ಮುಖ್ಯ, ಯಾರು ನಂಬ್ತೀವಿ ಅನ್ನೋದು ಮುಖ್ಯ. ಎಲ್ಲ ಚಿಲ್ಟು ಪುಲ್ಟುಗಳು ಅಯೋಗ್ಯರು ಇನ್ನೊಬ್ಬರಿಗೆ ನಾವು ಸುತ್ತು ಹೊರ್ಕೊಂಡಿದ್ದರೆ ಅವರು ನಮ್ಮನ್ನು ಬಳಸ್ತಾರೆ ಅಷ್ಟೇ. ಸೊ ಸಿದ್ದರಾಮಯ್ಯನವ್ರ ಸಮಸ್ಯೆ ಅದೇನೆ, ಅವರು ಸುತ್ತಮುತ್ತಲು ಇರುವವರನ್ನು ನಂಬಿ ಅವರು ಕೆಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಯಾರನ್ನೂ ನಂಬದೇ ಕೆಡ್ತಿದ್ದಾರೆ. ಎಲ್ಲವೂ ನಾನು ಇನ್ಯಾರನ್ನೂ ನಂಬೇ ಇಲ್ಲ ಅವರು, ನನ್ನದು ನಾನು ಅಂತ ಒಂದು ಧೈರ್ಯ ಬರೋದಕ್ಕೆ ಇನ್ನೂ ಒಂದಿದೆ. ಕೈಯಲ್ಲಿ ನೀವು ಹಣ ಇದ್ದರೆ, ಅಧಿಕಾರ ಇದ್ದರೆ, ಇನ್ನೊಂದರೆ ಅಂಥದ್ದು ಬಂದೇ ಹೋಗುತ್ತೆ. ನನ್ನಿಂದಲ್ವ, ನನ್ನಿಂದ ಎಲ್ಲ. ಸೊ ಒಬ್ಬರು ನಂಬಿಕೆ ಇಟ್ಟರೆ ಇನ್ನೊಬ್ಬರು ನಂಬದೇ ಕೆಡ್ತಿದ್ದಾರಾ. ಸೊ ಈ ಕಾಂಗ್ರೆಸ್ ಇಮೇಜ್ ಏನಿದಾಗಿದೆ ಇದು ಸರಿಪಡಿಸೋದಷ್ಟು ಈಸಿ ಅಲ್ಲ. ಇನ್ನು 2 ವರ್ಷಗಳಲ್ಲಿ ಇದನ್ನು ಸರಿಪಡಿಸ್ಬೇಕು ಅವರು. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಗೊತ್ತಿಲ್ಲ. ಆ್ಯಂಟಿ ಇನ್ಕಂಬೆನ್ಸಿ ವಿಲ್ ಇಂಪ್ಯೂಸ್ ಅಂತ ಇಂಥ ಸಾವಿನ ಪ್ರಕರಣ ಎಲ್ಲ ಜನ ಬಹುಬೇಗ ಮರೆಯಲ್ಲ. ಸೊ ಕಾಂಗ್ರೆಸ್ ವಿಲ್ ಹ್ಯಾವ್ ಟು ಟೇಕ್ ಸಮ್ ಡ್ರಾಸ್ಟಿಕ್ ಆ್ಯಕ್ಷನ್ ಟು ಸೇವ್ ದ ಫೇಸ್ ಅಂತ. ಮುಖವನ್ನು ಉಳಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕು. ಮುಖ ಉಳಿಸಿಕೊಂಡ ಮೇಲೆ ಮತ್ತೆ ಇಮೇಜ್ ಡೆವಲಪ್ ಆಗೋದಕ್ಕೆ ಏನಾದರೂ ಮಾಡಬೇಕು. ಅದು ಸಾಧ್ಯ ಆಗುತ್ತಾ? ಅದು ಈಗ ತಕ್ಷಣ ನನಗೆ ಹೇಳೋದು ಕಷ್ಟ. ಅದೇ ಪರಿಸ್ಥಿತಿ ಮುಂದೋದರೆ ಮುಂದಿನ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ತಿರುಗಿ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇದರಿಂದ ನೇರವಾಗಿ ಎಫೆಕ್ಟ್ ಆಗುವುದು ಡಿ ಕೆ ಶಿವಕುಮಾರ್. ಅದನ್ನೇ ನಾನು ನನ್ನ ಶೀರ್ಷಿಕೆಯಲ್ಲಿ ಹೇಳಿದ್ದು, ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಆಯಿತಾ ಅಂತ. ಕನಸು ಕಾಣುವ ಹಕ್ಕಿದೆ ಅವರಿಗೆ, ಕನಸು ಕಾಣುವ ಹಕ್ಕಿದೆ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋದು ಹಕ್ಕಿದೆ. ಈ ಡಿಡ್ ಎವ್ರಿಥಿಂಗ್ ಫಾರ್ ಕಾಂಗ್ರೆಸ್ ಪಾರ್ಟಿ. ಅವರು ಅತಿ ಹೆಚ್ಚು ಕಾಂಗ್ರೆಸ್ ಸೇವೆ ಮಾಡಿದ್ದಾರೆ, ನನಗೆ ಅನುಮಾನ ಇಲ್ಲ. ಆದರೆ ಈ ಘಟನೆಯ ನಂತರ
ಯು ಸಿ ದಟ್ ಈಸ್ ದಿಸ್ ನೀಡಲ್ ಆಫ್ ಸಸ್ಪಿಷನ್ ಈಸ್ ಮೂವಿಂಗ್. ಹೂ ಈಸ್ ರಿಸ್ಪಾನ್ಸಿಬಲ್, ಎಲ್ಲೋ ರಿಸ್ಪಾನ್ಸಿಬಲ್ ಫಿಕ್ಸ್ ಆಗಬೇಕಾಗತ್ತೆ. ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಇಬ್ಬರು ತಪ್ಪಿಸ್ಕೊಳ್ಳೋದಕ್ಕಾಗಿ ನೀವು ಪೊಲೀಸರು 4 ಜನರನ್ನ ಅಧಿಕಾರಿಗಳ 5 ಜನ ಸಸ್ಪೆಂಡ್ ಮಾಡಿ ಅದು ಮಾಡಿದಿರೋದು ಜನ ಅದು ರಿವರ್ಸ್ ಹೊಡಿಯುತ್ತೆ. ಈಗ ಅದೇ ರಿವರ್ಸ್ ಆಗ್ತಿದೆ. ಕಾಂಗ್ರೆಸ್ ಇಮೇಜನ್ನು ಹೆಚ್ಚಿಸುವುದಕ್ಕೆ ಬದಲಾಗಿ ಆ ಅಧಿಕಾರಿಗಳ ಸಸ್ಪೆನ್ಷನ್, ತನಿಖೆಗಿಂತ ಮೊದಲು ತನಿಖೆ ಆಗಿಲ್ಲ, ವರದಿ ಬಂದಿಲ್ಲ, ಯಾರೂ ಹೇಳಿಲ್ಲ, ಮೇಲ್ನೋಟಕ್ಕೆ ಇವರು ತಪ್ಪಿತಸ್ಥರು ಅಂತ ಕಾಣ್ತಾರೆ ಅಂಥೇಳಿ ಇದು ಮಾಡಿದ್ದು. ಅದಕ್ಕೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಪೊಲೀಸ್ ಕಮಿಷನರ್ ತಪ್ಪು ಅಂದರೆ ಆ ಇಲಾಖೆ ನೋಡ್ಕತ್ತಿರುವ ಮಂತ್ರಿಗಳು ತಪ್ಪಲ್ವಾ? ಅದೇ ರೀತಿ ಬೆಂಗಳೂರು ಉಸ್ತುವಾರಿ ಸಚಿವರು ತಪ್ಪಲ್ವಾ? ನೀವು ಅಧಿಕಾರಿಗಳ ಮೇಲೆ ಹಾಕಿ ನೀವು ಕೈ ತೊಳ್ಕೊತೀರ ರಾಜಕಾರಣಿಗಳು. ನಿಮ್ದೇನೂ ತಪ್ಪಿಲ್ವಾ? ನೀವು ಪವಿತ್ರಾತ್ಮರ? ನೀವು ಇದಕ್ಕಿದ್ದಾಗೆ ತಪ್ಪುಗಳೆಲ್ಲ ಬೇರೆ ಮೇಲೆ ಈ ರೀತಿ ಜನ ಪ್ರಶ್ನಿಸೋಗ್ತಾಯಿದ್ದಾರೆ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕೂಡ ಸುಲಭ ಅಲ್ಲ, ಇದು ಕಷ್ಟಸಾಧ್ಯವಾದದ್ದು. ಸೊ ಆದ್ದರಿಂದ ವಾಟ್ ಐ ಆಮ್ ಟೆಲ್ಲಿಂಗ್, ಈಗ ಡಿ ಕೆ ಶಿವಕುಮಾರ್ ಅವರ ಕನಸಿದೆಯಲ್ಲ, ಅದು ಬಿಸಿಲು ಕುದುರೆ ಆಗ್ತಿದೆಯಾ ಅಂತ, ಓಡ್ತಾ ಇದೆಯಾ ಅಂತ. ಅವರ ಕನಸು ಇನ್ನಷ್ಟು ದೂರಕ್ಕೆ, ರಾಜಕಾರಣದಲ್ಲಿ ಹೇಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ಈಸ್ ಎ ವೆರಿ ಬಿಗ್ ಹಿಂಡ್ರೆನ್ಸ್ ಫಾರ್ ಹಿಮ್. ಅವರ ಕನಸನ್ನು ಈಡೇರಿಸಿಕೊಳ್ಳುವುದಕ್ಕೆ ಈ ಘಟನೆ ಬಹುದೊಡ್ಡ ಅಡ್ಡಿಯಾಗಿದೆ. ಇದರಿಂದ ಹೊರಗೆ ಬಂದು ಮತ್ತೆ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋದಷ್ಟು ಸುಲಭವಾದ್ದಲ್ಲ. ಅವರ ಇಮೇಜನ್ನು ಬಿಲ್ಡ್ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷದ ಇಮೇಜನ್ನು ಬಿಲ್ಡ್ ಮಾಡ್ಕೋಬೇಕು. ಇಲ್ಲಿದ್ದರೆ ಕಾಂಗ್ರೆಸ್ ವಿಲ್ ಸಫರ್. ಅಲ್ಟಿಮೇಟ್ಲಿ ಜನ ಏನು ಯೋಚನೆ ಮಾಡ್ತಾರೆ ಅನ್ನೋದಷ್ಟೇ ಮುಖ್ಯ, ಇನ್ಯಾರೂ ಅಲ್ಲ. ಜನರಿಗೆ ಈ ಒಂದು ಎವರ್ಷನ್ ಬಂದಿದೆ ಕಾಂಗ್ರೆಸ್ ಬಗ್ಗೆ, ಸರ್ಕಾರದ ಬಗ್ಗೆ. ಎಸ್ ಪೀಪಲ್, ನೀವೆಲ್ಲಿ ನೋಡಿದ್ರು ಜನ ಮಾತಾಡ್ತಾರೆ. ಇದು ಕಾಂಗ್ರೆಸ್ ಮಟ್ಟಿಗೆ, ಸಿದ್ದರಾಮಯ್ಯನವ್ರ ಮಟ್ಟಿಗೆ, ಡಿ ಕೆ ಶಿವಕುಮಾರ್ ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಏನೇ ಇರಲಿ, ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ನನಗೆ ಬೇಕು, ತಮ್ಮ ಪ್ರೀತಿ ನನಗೆ ಬೇಕು, ತಮ್ಮ ಸಹಾಯ ನನಗೆ ಬೇಕು. ಹಾಗಿದ್ದಾಗ ಮಾತ್ರ ನಾನು ಪ್ರಾಮಾಣಿಕವಾಗಿ ಮಾತಾಡೋಕ್ಕೆ ಸಾಧ್ಯ. ಎಲ್ಲರಿಗೂ ನಮಸ್ಕಾರ.